ಸಂಪುಟ ವಿಸ್ತರಣೆಯ ವೇಳೆ ಬೆಳಗಾವಿ ವಿಭಜನೆಯ ಸದ್ದು ಮತ್ತೆ ಕೇಳಿಬರ್ತಾ ಇದೆ. ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗೆ ಗಣೇಶ್ ಹುಕ್ಕೇರಿ ಅವರು ಡಿಮ್ಯಾಂಡ್ ಮಾಡಿದ್ದಾರೆ. ತಮ್ಮ ಬರ್ತ್ಡೇ ಕಾರ್ಯಕ್ರಮದಲ್ಲಿ ಶಾಸಕರು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2 ತಿಂಗಳಲ್ಲಿ ಚಿಕ್ಕೋಡಿ ಜಿಲ್ಲೆ ಘೋಷಣೆಯಾಗಲಿ. ದೆಹಲಿಯಲ್ಲಿ ಖರ್ಗೆ ಭೇಟಿ ವೇಳೆ ಈ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೀನಿ. ಬೆಳಗಾವಿಗೆ DK ಶಿವಕುಮಾರ್ ಅವರು ಭೇಟಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಜಿಲ್ಲೆಯ ಬಗ್ಗೆ ಚರ್ಚೆ ಆಗಿದೆ. ಸತೀಶ್ ಜಾರಕಿಹೊಳಿ ಜೊತೆ ಕೂಡ ಚರ್ಚಿಸಿದ್ದೇನೆ ಅಂತೇಳಿ ಹುಕ್ಕೇರಿ ಅವರು ಹೇಳಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯ ಸರ್ಕಸ್ ಮಧ್ಯೆ ಬೆಳಗಾವಿ ವಿಭಜನೆಯ ಸದ್ದು ಮತ್ತೆ ಕೇಳಿಬರ್ತಾ ಇದೆ. ಒಂದು ಕಡೆ ಸಚಿವ ಸಂಪುಟದ ವಿಸ್ತರಣೆಯ ಸರ್ಕಸ್ಸು, ಇದರ ಮಧ್ಯೆ ಬೆಳಗಾವಿ ವಿಭಜನೆಯ ಕೂಗು ಮತ್ತೆ ಕೇಳಿಬರ್ತಾ ಇರೋದು. ಬೆಳಗಾವಿ ವಿಭಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಗಣೇಶ್ ಹುಕ್ಕೇರಿ ಅವರು ಈ ವಿಚಾರವನ್ನು ಅಗೇನ್ ಪ್ರಸ್ತಾಪ ಮಾಡಿದ್ದಾರೆ. ತಮ್ಮ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಚಿಕ್ಕೋಡಿ ಜಿಲ್ಲೆ ಏನಿದೆ ಅದು 2 ತಿಂಗಳಲ್ಲಿ ಘೋಷಣೆ ಆಗಬೇಕು. ದೆಹಲಿಯಲ್ಲಿ ಈಗಾಗಲೇ ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ ಹೇಗೆಲ್ಲ ತೊಂದರೆ ಆಗ್ತಾ ಇದೆ ಅಂತೇಳಿ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಅನುಕೂಲ ಆಗಬೇಕು. ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆದರೆ ಅವರಿಗೆ ಅನುಕೂಲ ಆಗುತ್ತೆ. ಹೊಸ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಕೂಡ ಬರುತ್ತೆ. ಶಾಸಕ ಗಣೇಶ್ ಹುಕ್ಕೇರಿ ಅವರು ಮೊನ್ನೆ ಅಷ್ಟೇ ದೆಹಲಿಯಲ್ಲಿ AICC ಅಧ್ಯಕ್ಷರನ್ನು ಭೇಟಿಯಾಗಿ ಇದೇ ವಿಚಾರ ಬಗ್ಗೆ ಚರ್ಚೆ ಮಾಡಿರೋದಾಗಿಯೂ ಕೂಡ ಅವರು ತಿಳಿಸಿದ್ದಾರೆ. ಮಠ ಚಿಕ್ಕೋಡಿ ಘೋಷಣೆ ಮಾಡಿ ಅದರ ತಮ್ಮ ಕಡೆಯಿಂದ ಚಿಕ್ಕೋಡಿ ಘೋಷಣೆ ಮಾಡಿ 1-2 ತಿಂಗಳಲ್ಲಿ ಘೋಷಣೆ ಆಗಿ ಮುಂದಿನ ನಿರ್ಮಾಣದಾಗ ನಾವು ಇವತ್ತು ನಾವು ನೋಡಾಕಿದ್ದೀವಿ ಯಾವ ರೀತಿ ಡೆಲ್ಲಿದಾಗ ಪ್ರತಿಭಟನೆ ಎಲ್ಲ ಕಡೆ ವಿದ್ಯಾರ್ಥಿಗೆ ಎಲ್ಲಿ ತೊಂದರೆ ಆಗ್ತೈತಿ. ಮುಂದಿನ ಇವರು ಹುಡುಗರು ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆದ್ಮೇಲೆ ಒಂದು ಮೆಡಿಕಲ್ ಕಾಲೇಜ್ ಆಗಲಿ, ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಸಾಕಷ್ಟು ಹಲವಾರು ಅಂದ್ರೆ ಜಿಲ್ಲಾ ಆದ್ಮೇಲೆ ಇವೆಲ್ಲ ನಮ್ಮ ಚಿಕ್ಕೋಡಿಗೆ ತರಕ್ಕೆ ಅನುಕೂಲ ಆಗ್ತೈತಿ. ಯಾಕಂದ್ರೆ ನಮ್ಮ ಹುಡುಗರು ಇವತ್ತು ಮಂಗಳೂರ, ಉಡುಪಿ, ಬೆಂಗಳೂರು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಇಲ್ಲೇ ಆದ್ಮೇಲೆ ನಮ್ಮ ಕಡೆ ಏನ್ ಸಾಧ್ಯತೆ ನಾವಿಲ್ಲಿ ಅಭಿವೃದ್ಧಿ ಮಾಡ್ತೀವಿ. ಪ್ರಭಾಕರ್ ಕೋರೆ ಅವರು ಹೇಳಿದ್ರು ನಾವೇನೇನು ಅಭಿವೃದ್ಧಿ ಮಾಡಿದ್ವು. ಈಜ್ ಬಿಟ್ಟು ಬರುವ 6 ತಿಂಗಳಲ್ಲಿ ವಿಶೇಷ ಚಿಕ್ಕೋಡಿ ಈಗಾಗಲೇ ಬಜೆಟ್ ಸ್ಯಾಂಕ್ಷನ್ ಆಗೈತಿ. ನಾ ಇಲ್ಲಿ ಮಠ ಚಿಕ್ಕೋಡಿ ಘೋಷಣೆ ಮಾಡಿ ಅದರ ತಮ್ಮ ಕಡೆಯಿಂದ ಚಿಕ್ಕೋಡಿ ಘೋಷಣೆ ಮಾಡಿ 1-2 ತಿಂಗಳಲ್ಲಿ ಘೋಷಣೆ ಆಗಿ ಮುಂದಿನ ನಿರ್ಮಾಣದಾಗ